ಎರಡರಲ್ಲಿ ಒಂದು ಆಗಬೇಕು. ಕಾಂಗ್ರೆಸ್ ಹೈಕಮಾಂಡ್ ಈಗ ತೀರ್ಮಾನಕ್ಕೆ ಬಂದ್ಬಿಟ್ಟಿದೆಯಂತೆ, ಎರಡರಲ್ಲಿ ಒಂದು ಆಗಬೇಕು. ಕಾಂಗ್ರೆಸ್ ಹೈಕಮಾಂಡ್ನಿಂದ ಬಂದಿರುವಂತಹ ಸ್ಪಷ್ಟ ಸಂದೇಶ ಇದು. ಸೊ ಕಾಂಗ್ರೆಸ್ನ ಪವರ್ ಶೇರ್ ಗೊಂದಲಕ್ಕೆ ತೆರೆ ಎಳೆಯೋದಕ್ಕೆ ಈಗ ಭರ್ಜರಿ ಸಿದ್ಧತೆ ನಡೀತಾ ಇದೆ. ಒಂದು ಮೂಲದ ಪ್ರಕಾರ ಇನ್ನೊಂದು ವಾರದಲ್ಲೇ ಏನೋ ತೀರ್ಮಾನ ತಗೋತಾರೆ ಅಂತಲೂ ಇದೆ, ನೋಡೋಣ. ಹಾಗಾದರೆ ಮಾರ್ಚ್ ಒಳಗೆ ಈ ಎಲ್ಲ ಪವರ್ ಶೇರ್ ಗೊಂದಲಕ್ಕೆ ಉತ್ತರ ಸಿಗುತ್ತಾ? ಯಾರಿಗೆ ವರ, ಯಾರಿಗೆ ಶಾಪ? ಅಂದರೆ ಬಿಟ್ವೀನ್ ಡಿ ಕೆ ಶಿವಕುಮಾರ್ ಆ್ಯಂಡ್ ಸಿದ್ದರಾಮಯ್ಯ, ಯಾರು ವರ, ಯಾರಿಗೆ ಶಾಪ? ಇದೆಲ್ಲವೂ ಕೂಡ ಕುತೂಹಲ ಮನೆ ಮಾಡಿದೆ. 3 ಹಂತದ ಡೆಲ್ಲಿ ಸರ್ಕಸ್ನ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸ್ಟೋರಿ ಒಂದಿದೆ. ಏನೇನು ನಡೆದಿದೆ, ಏನೇನು ನಡೆಯುತ್ತೆ ಅಂತ ಬನ್ನಿ ನೋಡ್ಕೊಂಬರೋಣ. ರಾಜ್ಯ ಕಾಂಗ್ರೆಸ್ ಪಟ್ಟದ ಆಟಕ್ಕೆ ಬಿತ್ತಾದರೆ ತಾರ್ಕಿಕ ಅಂತ್ಯ. ಈ ಸಲ ಒಂದು ತೀರ್ಮಾನ. ಕರ್ನಾಟಕ ಮ್ಯಾಟರ್, ಡೆಲ್ಲಿ ಟ್ರಬಲ್ ಶೂಟರ್. ಮಾರ್ಚ್ ಪವರ್ ಪ್ಲೇ, ಯಾರಿಗೆ ಸಿಗುತ್ತೆ ಲಕ್? ರಾಜ್ಯ ಕಾಂಗ್ರೆಸ್ನಲ್ಲಿ ಕಿಚ್ಚು ಹಚ್ಚಿರುವ ಕುರ್ಚಿ ಫೈಟ್ಗೆ ದಿನಕ್ಕೊಂದು ತಿರುವು ಸಿಗ್ತಾ ಇದೆ. ಇದೀಗ ನಾಯಕತ್ವ ಗೊಂದಲಕ್ಕೆ ತೆರೆ ಎಳೆಯೋಕೆ ವರಿಷ್ಠರ ಮಟ್ಟದಲ್ಲೇ ಒಲವು ತೋರಿಸಿದಂತಿದೆ. ಪವರ್ ಶೇರ್ ಗೊಂದಲಕ್ಕೆ ಕಡೆಗೂ ಕಾಂಗ್ರೆಸ್ ಹೈಕಮಾಂಡ್ ಒಲವು ತೋರಿಸಿದೆ ಎನ್ನಲಾಗಿದೆ. ಏನಾದ್ರೂ ಒಂದು ತೀರ್ಮಾನಕ್ಕೆ ಬರೋಕೆ ಸಿದ್ಧತೆ ನಡೆಸಿದ್ದು 3 ಹಂತದಲ್ಲಿ 3 ಮಹತ್ವದ ಸಭೆಗಳು ನಡೆಯಲಿದೆ ಎಂಬುದು ಎಐಸಿಸಿ ಮೂಲಗಳ ಮಾಹಿತಿ. ಕರ್ನಾಟಕದಲ್ಲಿ ಪವರ್ ಶೇರ್ ಗೊಂದಲ ನಿವಾರಿಸಿ ತಾರ್ಕಿಕ ಅಂತ್ಯಗೊಳಿಸೋಕೆ ಈ ಸಲ ಒಂದು ತೀರ್ಮಾನಕ್ಕೆ ಬರೋ ಸಾಧ್ಯತೆ ಇದೆ. ಕರ್ನಾಟಕ ಮ್ಯಾಟರ್, ಡೆಲ್ಲಿಯಲ್ಲೇ ಟ್ರಬಲ್ ಶೂಟರ್ ಇದ್ದು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಇತ್ಯರ್ಥ ಆಗುವ ಲೆಕ್ಕಾಚಾರ ಕಾಂಗ್ರೆಸ್ ಒಳಗೆ ಜೋರಾಗಿದೆ. ಇನ್ನು 3 ಹಂತದಲ್ಲಿ ಮೆಗಾ ಸಿಟ್ಟಿಂಗ್ ನಡೆಯಲಿದ್ದು, ಮೊದಲ ಹಂತದಲ್ಲಿ ಸಿಎಂ ಡಿಸಿಎಂ ಮುಖಾಮುಖಿ, ಎರಡನೇ ಹಂತದಲ್ಲಿ ಸಿಡಬ್ಲ್ಯೂಸಿ ಮೀಟಿಂಗ್, ಮೂರನೇ ಹಂತದಲ್ಲಿ ರಾಜ್ಯದ ಸಚಿವರು ನಾಯಕರನ್ನ ಕರೆಸಿ ಸೂಚನೆ ಕೊಡುವ ಪ್ಲಾನ್ ಎನ್ನಲಾಗಿದೆ. 3 ಹಂತದಲ್ಲಿ ರಾಜ್ಯ ನಾಯಕರ ಜೊತೆ ಮಾತುಕತೆ. ಮಾರ್ಚ್ನಲ್ಲಿ ಕ್ಲಿಯರ್, ಯಾರಿಗೆ ಲಕ್, ಶಾಕ್. ಇನ್ನು 3 ಹಂತದಲ್ಲಿ ರಾಜ್ಯ ನಾಯಕರ ಜೊತೆಗೆ ಮಾತುಕತೆ ನಡೆಸೋಕೆ ಹೈಕಮಾಂಡ್ ನಿರ್ಧರಿಸಿದೆ. ಪವರ್ ಶೇರಿಂಗ್ ನ ಗೊಂದಲ ಬಗೆಹರಿಸೋಕೆ ಹೈಕಮಾಂಡ್ ಏನ್ ಮಾಡಬಹುದು ಎಂಬುದನ್ನ ನೋಡುವುದಾದ್ರೆ, ಮೊದಲ ಹಂತದಲ್ಲಿ ಸಿಎಂ ಮತ್ತು ಡಿಸಿಎಂ ಮುಖಾಮುಖಿ ಕೂರಿಸಿ ಮಾತುಕತೆ ಮಾಡೋ ಸಾಧ್ಯತೆ ಇದೆ. ಫೆಬ್ರವರಿ ಅಂತ್ಯದ ಒಳಗೆ ಇಬ್ಬರಿಗೆ ಬುಲಾವ್ ಕೊಡೋ ಸಾಧ್ಯತೆ ಇದೆ. ಇಬ್ಬರ ನಡುವೆ ಸಂಧಾನದ ಬಳಿಕ ಕ್ಲಾರಿಟಿಗೆ ಪ್ಲಾನ್ ಮಾಡಲಾಗ್ತಿದೆ. ಎರಡನೇ ಹಂತದಲ್ಲಿ ಕಾಂಗ್ರೆಸ್ನ ಸಿಡಬ್ಲ್ಯೂಸಿ ಸಭೆ ನಡೆಯಲಿದೆ. ಮಾರ್ಚ್ 2ನೇ ವಾರದಲ್ಲಿ ಹೈಕಮಾಂಡ್ ನಿಂದ ಸಭೆಯಾಗುವ ಸಾಧ್ಯತೆ ಇದೆ. ಆ ಸಿಡಬ್ಲ್ಯೂಸಿ ಸಭೆಯಲ್ಲೇ ಹೈಕಮಾಂಡ್ ತೀರ್ಮಾನವನ್ನ ಪ್ರಕಟ ಮಾಡೋ ಸಾಧ್ಯತೆ ಇದೆ. ಮೂರನೇ ಹಂತದಲ್ಲಿ ರಾಜ್ಯದ ಪ್ರಮುಖರಿಗೆ ಬುಲಾವ್ ಕೊಡೋ ಸಾಧ್ಯತೆ ಇದೆ. ರಾಜ್ಯದ ಎಲ್ಲಾ ಸಚಿವರು, ಹಿರಿಯ ನಾಯಕರ ಜೊತೆಗೆ ಮಾತುಕತೆ ಮಾಡೋ ಸಾಧ್ಯತೆ. ರಾಜ್ಯದವರಿಗೆ ಹೈಕಮಾಂಡ್ ಹಲವು ಸೂಚನೆಗಳನ್ನ ಕೊಡೋ ಸಾಧ್ಯತೆ ಇದೆ. ಹೀಗೆ 3 ಹಂತಗಳಲ್ಲಿ ರಾಜ್ಯದ ಗೊಂದಲ ಬಗೆಹರಿಸೋಕೆ ದೆಹಲಿ ಮಟ್ಟದಲ್ಲಿ ತಯಾರಿ ನಡೆದಿದೆ ಎನ್ನಲಾಗ್ತಿದೆ. ರಾಜ್ಯ ಕಾಂಗ್ರೆಸ್ನ ಗೊಂದಲಕ್ಕೆ ತೆರೆ ಎಳಲಿಕ್ಕೆ ಹೈಕಮಾಂಡ್ ಈ ತಿಂಗಳ ಕೊನೆಯಲ್ಲಿ ಮುಂದಾಗಬಹುದು ಅನ್ನುವಂಥ ಚರ್ಚೆ ಕೂಡ ಜೋರಾಗಿದೆ. ಸಿಎಂ ಡಿಸಿಎಂ ಇಬ್ಬರನ್ನು ಕೂಡ ಕರೆಸಿ ಈ ತಿಂಗಳ ಕೊನೆಯೊಳಗೆ ಮಾತನಾಡಬಹುದು ಅನ್ನುವ ಚರ್ಚೆಯ ನಡುವೆ 3 ಹಂತದ ಸಭೆಗಳನ್ನು ನಡೆಸಬಹುದು ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಹಂತ ಹಂತವಾಗಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿ ಒಂದು ತೀರ್ಮಾನಕ್ಕೆ ಬರುವ ಲೆಕ್ಕಾಚಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾದಂತೆ ಕಾಣಿಸ್ತಾ ಇದೆ. ಕರೆದಾಗ ಹೋಗ್ತೀನಿ ಎಂದ ಡಿಕೆಶಿ. ಅಂತಿಮ ಹಂತದಲ್ಲಿದೆ ಜಾರಕಿಹೊಳಿ ಸುಳಿವು. ಹೀಗೆ 3 ಹಂತದಲ್ಲಿ ನಾಯಕರ ಜೊತೆಗೆ ಮಾತುಕತೆ ಬಳಿಕ ಹೈಕಮಾಂಡ್ ಪ್ರಕ್ರಿಯೆ ಮುಂದುವರಿಯಲಿದೆ. ಫೆಬ್ರವರಿ ಅಂತ್ಯದಿಂದ ಮಾರ್ಚ್ ತನಕ ಹೈಕಮಾಂಡ್ ಕಾರ್ಯತಂತ್ರವನ್ನ ನಡೆಸಲಿದ್ದು, ಆ ಬಳಿಕ ಮಾರ್ಚ್ ಅಂತ್ಯದ ಒಳಗೆ ಮಹತ್ವದ ಘೋಷಣೆಗೆ ಪ್ಲಾನ್ ಮಾಡಿದ್ದಾರೆ ಎನ್ನಲಾಗಿದೆ. ಇನ್ನು ದಿಲ್ಲಿಗೆ ತೆರಳುವ ಬಗ್ಗೆ ಡಿಸಿಎಂ ಡಿಕೆಶಿ ಅದೇ ಸ್ಟೈಲ್ನಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದು, ನಾನು ಹೋಗದೆ ಇನ್ಯಾರು ಹೋಗ್ತಾರೆ, ಯಾವಾಗ ಕರೀತಾರೆ, ಯಾವಾಗ ಮೀಟಿಂಗ್ ಇರುತ್ತೆ ಆವಾಗೆಲ್ಲ ಹೋಗ್ತೀನಿ ಅಂತ ಸ್ಪಷ್ಟಪಡಿಸಿದ್ರು. ಇನ್ನು ನಿನ್ನೆ ಅಷ್ಟೇ ದೆಹಲಿಯಲ್ಲಿ ಮಾತನಾಡಿದ ಸತೀಶ್ ಜಾರಕಿಹೊಳಿ, ಹೈಕಮಾಂಡ್ ಗೊಂದಲ ಬಗೆಹರಿಸೋಕೆ ಕ್ಲೈಮ್ಯಾಕ್ಸ್ ಹಂತದಲ್ಲಿದೆ ಅಂತ ಸುಳಿವು ಕೊಟ್ರು. ಅಲ್ಲದೆ ನಿನ್ನೆ ರಾಜಣ್ಣ ಕೂಡ ಶೀಘ್ರ ಗೊಂದಲ ಬಗೆಹರಿಲಿ ಅಂದಿದ್ರು. ಇನ್ನು ಡಿಕೆ ಆಪ್ತ ಇಕ್ಬಾಲ್ ಹುಸೇನ್ ಫೆಬ್ರವರಿ 26ಕ್ಕೆ ಗುಡ್ ನ್ಯೂಸ್ ಸಿಗಲಿದೆ ಅಂತ ಭವಿಷ್ಯ ನುಡಿದಿದ್ದಾರೆ. ನಾನು ಹೋಗೋದು ಬರೋದು ಇದ್ದೇ ಇದೆಯಪ್ಪ, ನಾನು ಹೋಗದೆ ಯಾರು ಹೋಗ್ತಾರೆ, ಯಾವಾಗ ಕರೀತಾರೆ, ಯಾವ ಮೀಟಿಂಗ್ ಇರ್ತದೆ, ಯಾಗೆಲ್ಲ ಹೋಗ್ತಾ ಇರ್ತೀನಿ. ಡಿ ಕೆ ಶಿವಕುಮಾರ್ ಅವ್ರಿಗೆ 26ನೇ ತಾರೀಕು 22ನೇ ತಾರೀಕು ಏನೋ ಅಂತ ನಾನು ಕೇಳಬಂತೆ, ಮತ್ತೆ ಬರೆಯಲಿದ್ದಾರೆ. ಪ್ರಾಯಶಃ ಈ ಒಂದು ದಿನಾಂಕದಲ್ಲಿ ಅವರಿಗೆ ಒಳ್ಳೇದಾಗ್ತದೆ ಅಂತ ಎಲ್ಲರೂ ಕೂಡ ಹೇಳ್ತಾರೆ. 26ನೇ ತಾರೀಕೇನೋ ಬರೆಯಲಿದ್ದಾರೆ ಅಂತ ನನಗೂ ವರ್ತಮಾನ ಬತ್ತು, ನನಗೂ ಕೂಡ ಸುದ್ದಿ ಬತ್ತು. ಅದೇ ರೂಟೀನ್ ಆಗಿ ನಮ್ಮ ರಾಜ್ಯದ ರಾಜಕೀಯ ಪ್ರಶಸ್ತ ಸನ್ನಿವೇಶ ಚರ್ಚೆ ಈಗ ಆಗಿರುವಂಥದ್ದು ಮುಂದಾಗುವಂಥ ಬಗ್ಗೆ ಚರ್ಚೆ ಮಾಡಿದ್ವಿ. ನಾವು ಕೆಲವು ವಿಚಾರಗಳನ್ನ ಅವ್ರ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿದ್ವಿ. ಅವರು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ ಏನು ಮಾಡಬೇಕಂತ. ಸೊ ವೇಟ್ ಮಾಡೋಣ. ಗೊಂದಲಗಳ ಬಗ್ಗೆ ಅವ್ರ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿದ್ದೀವಿ. ಆದಷ್ಟು ಬೇಗ ನಿರ್ಣಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎಂಟೈರ್ ಪಾರ್ಟಿ ಅದ್ರ ಬಗ್ಗೆ ಕಾದು ನೋಡ್ತಾ ಇದೆ. ಇನ್ನು ವಿಳಂಬ ಮಾಡದೆ ಬೇಗ ಮುಗಿದ್ರೆ ಒಳ್ಳೆಯದು. ಎಲ್ಲ ವಿಚಾರಗಳನ್ನು ಕೂಡ ನಾನು ಕೋನರೆಡ್ಡಿ ಅವರು, ಬಸವಂತಪ್ಪನವರು, ನಾವು 4 ಮಂದಿನೂ ಕೂಡ ಭೇಟಿ ಮಾಡಿದಂಥದ್ದು. ಈ ವಿಷಯಗಳನ್ನೆಲ್ಲ ಏನು
ಸಚಿವರು ಹೇಳಿದ್ದಾರೆ. ಆ ಎಲ್ಲ ಅಭಿಪ್ರಾಯಕ್ಕೂ ನಮ್ಮೆಲ್ಲರ ಸಹಮತಿ ಇದೆ. ಅದ್ರ ಬಗ್ಗೆ ನಾವು ಕೂಡ ಗೊಂದಲ ಇವೆಲ್ಲ ಇದ್ರೆ ಸರ್ಕಾರ ಮತ್ತೆ ಪಕ್ಷ ಎರಡಕ್ಕೂ ಕೂಡ ಒಳಿತಲ್ಲ. ಅದರಿಂದ ಗೊಂದಲ ನಿವಾರಣೆ ಆಗಲಿ ಜಾಗ್ರತೆ ಅಂತಕ್ಕಂಥ ಅಭಿಪ್ರಾಯ ಅವ್ರೇನು ಸೂಚನೆ ಮಾಡಿದ್ದಾರೆ ಅದು ನಮ್ದೆಲ್ಲರದು ಕೂಡ ಸಹಮತ ಇದೆ. ಹೈಕಮಾಂಡ್ ಭೇಟಿಯಲ್ಲಿ ತಪ್ಪೇನಿದೆ? ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ. ಇನ್ನು ಕಾಂಗ್ರೆಸ್ ನಾಯಕರಿಂದ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ಸಚಿವ ಪ್ರಿಯಾಂಕ್ ಖರ್ಗೆ, ನಮ್ಮ ಹೈಕಮಾಂಡ್ ನ ಭೇಟಿ ಮಾಡೋದ್ರಲ್ಲಿ ತಪ್ಪೇನಿದೆ? ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ. ಎಲ್ಲರೂ ಹೋಗಿ ನಮ್ಮ ಹೈಕಮಾಂಡ್ ಭೇಟಿ ಮಾಡುವ ಸ್ವಾತಂತ್ರ್ಯ ಇದೆ. ಅಗತ್ಯ ಇದ್ದಾಗ ಹೈಕಮಾಂಡ್ ರನ್ನ ಭೇಟಿ ಮಾಡ್ತಾರೆ ಅಂದಿದ್ದಾರೆ. ಇನ್ನು ಖರ್ಗೆ ಭೇಟಿ ಬಗ್ಗೆ ಪ್ರತಿಕ್ರಿಯಿಸಿದಂತಹ ರಾಜಣ್ಣ, ರಾಜ್ಯದಲ್ಲಿ ನಾಯಕತ್ವ ಗೊಂದಲ ಇತ್ಯರ್ಥಪಡಿಸುವ ಭರವಸೆ ನೀಡಿದ್ದಾರೆ ಅಂತ ಅಂದಿದ್ದಾರೆ. ಡೆಲ್ಲಿ ಅವರಿಗೆ ಹೋಗಿ ಅಲ್ಲಿ ಹೈಕಮಾಂಡಿಗೆ ನಮ್ಮ ಹೈಕಮಾಂಡಿಗೆ ಭೇಟಿ ಆದರೆ ತಾನೇ ಅದು ಹಾಗೆ ಆಗ್ತಾ ಇದೆ ತಾನೇ, ಅದರಲ್ಲಿ ತಪ್ಪೇನಿದೆ? ಈಗ ಇಲ್ಲಿದ್ರೆ ಯಾಕೆ ಹೋಗ್ತಾ ಇಲ್ಲ ಅಂತ ಕೇಳ್ತೀರಾ, ಅಲ್ಲಿ ಹೋದ್ರೆ ಅಲ್ಲಿ ಯಾಕೆ ಬಿಟ್ಟು ಹೋಗ್ತಾ ಇದ್ರ ಅಂತ ಕೇಳ್ತಾ ಇದ್ದೀರಾ. ಎನಿಬಡಿ ಅಂಡ್ ಎವ್ರಿಬಡಿ ಈಸ್ ಫ್ರೀ ಟು ಗೋ ಮೀಟ್ ಅವರ್ ಹೈಕಮಾಂಡ್ ಅಲ್ವಾ, ತಪ್ಪೇನಿದೆ? ಗೊಂದಲ ಏನಿಲ್ಲ. ಯಾವಾಗ ವೆನ್ ಇಟ್ ಈಸ್ ನೆಸೆಸರಿ ಫಾರ್ ಇಂಟರ್ವೆನ್ಷನ್ ದಟ್ ಟೈಮ್ ದೇ ವಿಲ್ ಇಂಟರ್ವ್ಯೂನ್ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. 4 ಜನ ಶಾಸಕರಿದ್ದು 4 ಜನನು ಕೂಡ ಹೋಗೋದು. ಈ ಒಂದು ಕರ್ನಾಟಕದ ಬೆಳವಣಿಗೆಗಳು ಏನಿದಾವೆ, ಈ ಬೆಳವಣಿಗೆಗಳು ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಎರಡಕ್ಕೂ ಕೂಡ ಮಾರಕ ಅಂತೇಳಿ ಹೇಳಿ ಬಂದಿದೆ. ಅವರು ಕೂಡ ಅದನ್ನ ಒಪ್ಪಿದ್ರು. ಹೌದು, ಈ ತರ ಗೊಂದಲ ಇರಬಾರ್ದು ಅಂತೇಳಿ. ಮತ್ತೆ ಗೊಂದಲ ಇರಬಾರ್ದು ಅಂತ ಒಪ್ಪಿದ ಮೇಲೆ ಅದನ್ನ ಜಾಗ್ರತೆ ನಿವಾರಣೆ ಮಾಡಬೇಕು ಅಂತ, ಇಲ್ಲ ಅದನ್ನೆಲ್ಲ ಮಾಡೋಣ ಅಂತೇಳಿ ವಾಸ್ತವಾಂಶಗಳು ಏನೆಲ್ಲ ಇದಾವೆ ಪಕ್ಷ ಮತ್ತೆ ಸರ್ಕಾರದ್ದು ಸ್ವಲ್ಪನವರು ಕೂಡ ಚರ್ಚೆಯನ್ನ ಮಾಡ್ತಕ್ಕಂಥದ್ದು ಕೆಲಸ ಮಾಡಿದ್ದೇವೆ ಅಂತಕ್ಕಂಥದ್ದು. ಆಯ್ತು, ನಾವು ನೋಡ್ತೀವಿ, ಇದೆಲ್ಲ ನಮ್ ಗಮನದಲ್ಲಿ ಇದೆ ಅಂತಕ್ಕಂಥದ್ದು ಅವ್ರು ಹೇಳಿದ್ದಾರೆ. ನಮ್ ಗಮನದಲ್ಲಿದೆ, ನಾವು ಆದಷ್ಟು ಬೇಗ ಅದೇನಿದೆ ನಿವಾರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ ಕಾಂಗ್ರೆಸ್ ಒಳಗೆ ನವೆಂಬರ್ ಕ್ರಾಂತಿಯಿಂದ ಆರಂಭ ಆದ ತಿಕ್ಕಾಟ ಸಂಕ್ರಾಂತಿ ಶಿವರಾತ್ರಿ ಮುಗಿದು ಯುಗಾದಿ ಹತ್ರ ಬರ್ತಾ ಇದ್ರೂ ನಿಲ್ತಾ ಇಲ್ಲ. ಈ ಸಲ ಆದ್ರೂ ಮಾರ್ಚ್ ಅಂತ್ಯದ ಒಳಗೆ ಕಾಂಗ್ರೆಸ್ ಹೈಕಮಾಂಡ್ ದಿಟ್ಟ ಹೆಜ್ಜೆ ಇಡುತ್ತಾ ಇನ್ನಷ್ಟು ದಿನ ಡ್ರಾಮಾಗೆ ಅವಕಾಶ ಕೊಡುತ್ತಾ ಕಾದ್ ನೋಡಬೇಕಾಗಿದೆ. ಅಷ್ಟೇ ಅಲ್ಲ, ಹೈಕಮಾಂಡ್ನ ಫೈನಲ್ ಆರ್ಡರ್ ಯಾರಿಗೆ ಲಕ್ ಯಾರಿಗೆ ಕೋಕ್ ಎಂಬ ಕುತೂಹಲ ಕೂಡ ಹೆಚ್ಚಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.